ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಅವರ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸರ್ ಹುಟ್ಟುಹಬ್ಬವನ್ನು ಇವತ್ತು ಬಳ್ಳಾರಿಯಲ್ಲೇ ಆಚರಣೆ ಮಾಡಿದ್ದೀವಿ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕೂಡ ಅಧ್ಯಕ್ಷರಾಗಿರ್ತಕ್ಕಂಥ ಆಂಜನೇಯಲವರಿದ್ದಾರೆ, ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಅಣ್ಣ ಇದ್ದಾರೆ, ಅದೇ ರೀತಿಯಾಗಿ ನಮ್ಮ ಮೈನಾರಿಟಿ ಅಧ್ಯಕ್ಷರಾಗಿರ್ತ ಉಮಾಯನಣ್ಣ ಇದ್ದಾರೆ, ಎಲ್ಲ ಪಕ್ಷದ ಮೇಯರು ಗಾಲಿಂಗಪ್ಪಣ್ಣ ಇದ್ದಾರೆ, ಎಲ್ಲರೂ ಕಾರ್ಪೊರೇಟರ್ಸು ಎಲ್ಲರೂ ಮುಂಡ್ರಿಗಿ ನಾಗರಾಜಣ್ಣ ಇದ್ದಾರೆ. ಎಲ್ಲರೂ ಕೂಡ ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಮೊದಲನೇದಾಗಿ ಇವತ್ತು ಇನ್ನೂ 100 ಕಾಲ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನವನ್ನು ಕೊಟ್ಟು ಕನಕದುರ್ಗಮ್ಮ ಆಶೀರ್ವಾದ ಮಾಡಲಿ ಅಂತೇಳಿ ಇವತ್ತು ಪ್ರಾರ್ಥನೆ ಮೂಲಕ ನಮ್ಮ ಪಕ್ಷಕ್ಕೆ ಕಡೆಪ್ಪ ಯಾಕೆ ನಡೋಕ್ ಬರ್ತೀವಿ ಮಾರ ಹೇಳ್ತು, ನಿನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಹೇಳ್ತು. ಇವತ್ತು ಒಳ್ಳೇದಾಗಲಿ ಅಂತಂತೇಳಿ ನಾವು ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಬಳ್ಳಾರಿಯ ಸಮಗ್ರ ಲೋಕಸಭಾ ಕ್ಷೇತ್ರದಿಂದ ಜನ್ಮದಿನದ ಶುಭಾಶಯಗಳನ್ನು ಬರ್ತ್ಡೇ ವಿಶಸ್ನ ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಆಂಜನೇಯಲವರು ಮತ್ತು ಅಧ್ಯಕ್ಷರು ಎಲ್ಲರೂ ಸೇರಿ ಯಾವಾಗಲೂ ಅಕ್ಷಯ ಪಾತ್ರೆ ಅನ್ನೋದು ಅಕ್ಷರ ದಾಸೋಹ ಅನ್ನೋದು ಇವತ್ತು ಅನ್ನದಾಸೋಹ ಅನ್ನೋದು ಕೂಡ ಇವತ್ತು ಭಾಳ ಪವಿತ್ರತೆ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮೊದಲಿಂದ ಅಕ್ಷರ ಅನ್ನಕ್ಕೆ ಮಠ ಇದ್ದಂಗೆ ಒಂಥರ ಪ್ರಾಮುಖ್ಯತೆ ಕೊಟ್ಟು ಮಾಡಿರ್ತಕ್ಕಂಥದ್ದು. ಇವತ್ತು ಸುಮಾರಾಗಿ ಸಾವಿರಾರು ಜನಕ್ಕೆ ಇವತ್ತು ಅನ್ನದಾಸೋಹ ಮಾಡಿರ್ತಕ್ಕಂಥದ್ದು ಕೂಡ ಉಪದ್ರವವಾಗಿ ಭಾಳ ಸಂತೋಷ ತಂದಿದೆ. ಈ ಒಂದು ನೆಮ್ಮದಿ ನಮ್ಮ ನಾಡಿಗೆ ಮಳೆ ಬೆಳೆ ಸುಖವಾಗಲಿ ಅಂತಂತೇಳಿ ನಾನು ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಂತೀನಿ. ಖಂಡಿತವಾಗ್ಲೂ ಇವತ್ತು ಹೈಕಮಾಂಡ್ ಕುಂತ್ಕೊಂಡು ಈಗಾಗಲೇ ಕೇರಳದ ಹೆಂಗ್ ಬಗೆಹರಿಸಿದ್ದಾರೆ, ಕುಂತ್ಕೊಂಡು ಹೆಂಗ್ ಒಳ್ಳೆ ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಹೇಳಿದೀವಿ ಕೂಡ ಎಲ್ಲ ತಂಗಾಳಿ ಬೀಸ್ತತೆ, ನೀವು ನೋಡ್ಕೊಂತ ಇರಬೇಕು. ಎಲ್ಲ ನೀಟಾಗಿ ನಮಗೆ 28 ಮಟ್ಟ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕುಂತ್ಕೊಂಡು ನಾವು ತೀರ್ಮಾನ ಮಾಡ್ಕೊಂತೀವಿ. ಹೈಕಮಾಂಡ್ ನಾವೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡ್ಕೊಂತೀವಿ. ಏನೇನಿಲ್ಲ, ಬೇಸಿಗೆ ಬಂದ ಮೇಲೆ ಮಳೆಗಾಲ ಬಂದೇ ಬರ್ತದೆ. ಪ್ರಕೃತಿ ಕೂಡ ಆ ಪ್ರಕೃತಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ್ಲೂ ಪರವಾಗಿದೆ, ಅದೇ ಆಗುತ್ತೆ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ರೆ ಉನ್ನತ ಹುದ್ದೆಯಿಂದ ಅವರು ಸಿಎಂ ಆಕಾಂಕ್ಷಿ ಆಗಿದ್ದಾರೆ. ಈಗ ನಾನು MLA ಇದ್ನಪ್ಪ, ನನಗೆ ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ರು, ಹೌದಾ ಅಲ್ಲಿ ಹೇಳಿ. ಇವತ್ತು ಪಕ್ಷ ತೀರ್ಮಾನ ಏನೇನು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಹಂಗೆ. ನಾನು MLA ಇದೆ, ಇಲ್ಲಿ 4ನೇ ಬಾರಿ ಗೆದ್ದಿದ್ದೆ, ಕೂಡ MP ನಿಂದಿರ್ಬೇಕು ಅಂತ ಹೇಳಿದ್ರು. MP ನಿಂತ್ಗೆ ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ನಾವೆಲ್ಲರೂ ಶಿರ್ಸ ವಹಿಸಿ ಪಾಲನೆ ಮಾಡ್ಕೊಂಡು ಎಲ್ಲರೂ ಮಾಡ್ಕೊಂಡು ಹೋಗ್ತೀವಿ. 28 ಮಠ ಮತ್ತೆ ಇಡೀ ಒಂದು ದೇಶ ತಿರುಗಿ ನೋಡಂತ ಒಂದು ನಿಟ್ಟಿನಲ್ಲಿ ಆಡಳಿತ ಕೊಡ್ತೀವಿ. ಇನ್ನೂ ಹೆಚ್ಚಿನ ಮಟ್ಟದ ಜವಾಬ್ದಾರಿ ತಗೊಂಡು ನಾವು ಆಡಳಿತ ಮಾಡ್ತೀವಿ. ಮೀಡಿಯಾದವ್ರು ಹೇಳ್ಬೇಕು ನೀವೆಲ್ಲರೂ ಕೂಡ. ಅವತ್ತು ಸುಮಾರು 10 ವರ್ಷಗಳ ಕಾಲ ನಮ್ಮ ದಿವಂಗತ ಮಾಜಿ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವ್ರ ನೇತೃತ್ವದಲ್ಲಿ UPA ಗೌರ್ಮೆಂಟ್ ಅಲ್ಲಿ ಏನ್ ಒಳ್ಳೊಳ್ಳೆ ಕೆಲಸಗಳು, ಹೆಜ್ಜೆ ಗುರುತುಗಳು ಇವತ್ತು ಕೊಟ್ಟಿರ್ತಕ್ಕಂಥದ್ದು. 50 ವರ್ಷ ಏನ್ ಮಾಡಿಲ್ಲ ಅಂತೇಳಿ ಪ್ರಧಾನಮಂತ್ರಿ ಅವರು 2013ರಿಂದನೇ ಭಾಷಣ ಮಾಡಿದ್ರು ಗುಜರಾತಿಂದ. ತಾವು ಮೀಡಿಯಾದವರು ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ, ಈಗ ನೀವು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ನೀವು ಹೇಳ್ಬೇಕು. ಅಚ್ಚೇ ದಿನ ಎಲ್ಲಿದೆ ಇವತ್ತಿನ ದಿನ ಹೇಳಿದ್ರು. ನಳಿನ್ ಕುಮಾರ್ ಕಟೀಲ್ ಅವರೆಲ್ಲ ಭಾಷಣಗಳು ಮಾಡ್ತಾ ಇದ್ರು, ಕೇರಳದಲ್ಲಿ ಕೂಡ ಭಾಷಣ ಮಾಡಿದ್ರು, ದೇಶಾದ್ಯಂತ ಹೇಳಿದ್ರು. ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಕೂಡ ಹೇಳಿದ್ರು, ಏನು 1 ರೂಪಾಯಿ 50 ರೂಪಾಯಿ 10 ರೂಪಾಯಿ ಮಾಡಿದ ಕೂಡಲೇ ಸಿಲಿಂಡರ್ ಅಂತ ಬೀದಿಗಳು ಕಂತರು. ಮತ್ತೆ ಎಲ್ಲೇದಾರೆ ಮೊನ್ನೆ ನೋಡಿದ್ರಿ ಮೀಡಿಯಾ ಮುಂದ್ಗಡೆ ಸೋನಿಯಾ ಇವರು ಶೋಭಾ ಮೇಡಮ್ ಅವ್ರಿಗೆ ಕೇಳಿದ್ರು, ಏನಮ್ಮ ಇಷ್ಟೆಲ್ಲ ಮತ್ತೆ ಕಮರ್ಷಿಯಲ್ ಸಿಲಿಂಡರ್ ಜಾಸ್ತಿ ಆಗಿದ್ರಂತೆ, ಮಹಿಳಾ ಮೀಸಲಾತಿ ಅಂತೇಳಿ ಡೈವರ್ಟ್ ಮಾಡಿ ಮಾತಾಡಿದ್ರು. ಈ ತರ ನುಡ್ಚಕ್ಕಂತ ಒಂದು ಕೆಲಸ ಆಗಿದೆ. ನರೇಂದ್ರ ಮೋದಿ ಅವರು ತಮಗೆ ಏನ್ ಎಜುಕೇಶನ್ ಆಗಿದೆ ಅಂತೇಳಿ ಇವತ್ತಿಗೂ ದೇಶದ ಮುಂದೆ ಇಡ್ತಾ ಇಲ್ಲ. ನಮ್ಮೆಲ್ಲ ಕೇಳಿ, ನಾವು 3 ಡಿಗ್ರಿ ತಾಂಡಿವಲ್ಲ. ಗುಲ್ಬರ್ಗ ಯೂನಿವರ್ಸಿಟಿಯಾಗಿ ನಾನು MCom ಮಾಡಿದ್ದೀನಿ, BCom MCom ಮಾಡಿದ್ದೀನಿ, PG ಡಿಪ್ಲೊಮಾ ಬಿಸ್ನೆಸ್ ಸೆಂಟ್ ಜೋಸೆಫ್ ಕಾಲೇಜ್ ಬಿಸ್ನೆಸ್. ಈ ತರ ಹೇಳಿ ಅವ್ರು ಹೇಳ್ತಾರೆ ಡೆಲ್ಲಿ ಇದರಲ್ಲಿ ಡಿಗ್ರಿ ತಗೊಂಡಿದ್ದಾರೆ, ಆಮೇಲೆ ಗುಜರಾತ್ ಇದರಲ್ಲಿ PG ತಗೊಂಡಿದ್ದಾರೆ ಅಂತೇಳಿ ಅಮಿತ್ ಶಾ ಹೇಳ್ತಾರೆ. ಅವ್ರು ಹೇಳ್ತಾರೆ ಒಂದ್ ದಿವಸ ಪ್ರೆಸ್ ಮೀಟ್ ಅಲ್ಲಿ, ನಾನು ಯಾವ್ದೇ ಡಿಗ್ರಿ ತಗೊಂಡಿಲ್ಲ, ಜನ ಆಶೀರ್ವಾದ ಐತೆ, ನಾನು ಆಗಿದ್ದೀನಿ ಅಂತೇಳಿ ಹೇಳ್ತಾರೆ. ಈ ರೀತಿಯಾಗಿ ಇವತ್ತು ಇಡೀ ಎಜುಕೇಶನ್ ಮುಚ್ಚಿದ್ದಾರೆ. ಅಂದ್ರೆ ಅವ್ರ ಪ್ರಧಾನಮಂತ್ರಿ ತಮ್ಮ ವಿದ್ಯಾಭ್ಯಾಸನೇ ಮುಚ್ಚಿಟ್ಟು ಇವತ್ತೇನು ಜನರಿಗೆ ಇಡೀ ಒಂದು ಆರ್ಥಿಕ ವ್ಯವಸ್ಥೆ, ಒಂದು ದೇಶದ ವ್ಯವಸ್ಥೆ ಅಚ್ಚೇ ದಿನ ಕೂಡ ಮುಚ್ಚಿಟ್ಕೊಂಡು ಇವತ್ತು ಬರೇ ಎಲೆಕ್ಷನ್ ಚುನಾವಣೆ ಮಾಡದೆ ಒಂದು ಅಜೆಂಡಾ ಅನ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತೆಲ್ಲ. ಕರೆಕ್ಟ್ ನರಸಿಂಹಮೂರ್ತಿ, ಈಗ ನೀಟ್ ವಿಚಾರದಲ್ಲಿ 2024ರಲ್ಲಿನೇ ಅವರೆಲ್ಲ ಹೇಳಿದ್ರು. ಈ ಹಿಂದೆ ಕೂಡ ಅವರು ಕೆಲವೊಂದು ಘಟನೆಗಳು ಹೇಳ್ತಾ ಇದ್ರು, ಎಲ್ಲರೂ ಕೂಡ ಟೆರರಿಸ್ಟ್ ಜಮ್ಮು ಕಾಶ್ಮೀರದಲ್ಲ. ಇವರು ಅಧಿಕಾರಕ್ಕೆ ಬಂದ್ಮೇಲೆ 2014ಕ್ಕೆ ಬಂದ್ಮೇಲೆ ಎಷ್ಟು ಅನಾಹುತಗಳಾಗಿದ್ದಾವೆ ಎಲ್ಲರೂ ಕೂಡ. ಒಂದು ಭಯೋತ್ಪಾದನೆ ಇಲ್ಲ ಅಂತ ಹೇಳಿದ್ರು. ಮೊನ್ನೆ ಮತ್ತೆ ಪುಲ್ವಾಮಾದಾಯ್ತು, ಪಾಲ್ಗಢದಾಯ್ತು, ಎಲ್ಲದು ಕೂಡ ಇವೆಲ್ಲದು ಕೂಡ ಅವರು ಒಂದು ವೈಫಲ್ಯದಿಂದ ಇವತ್ತೆಲ್ಲ ನಡೀತದೆ. ನೀಟ್ ಕೂಡ ಅಷ್ಟೇನೆ 2024ರಲ್ಲಿ ಏನಂತ ಹೇಳಿದ್ರು ಅವರು, ಇನ್ನೊಂದ್ಸರಿ ಇಂಥ ಘಟನೆ ಮರುಕಳಿಸಲ್ಲ, ಅದನ್ನ ಜವಾಬ್ದಾರಿ ತಾಂತೀವಿ ಅಂತ ಹೇಳಿದ್ರು. CBI ಕೊಟ್ಟಿದ್ರು. CBI ಏನಾಗಿದೆ ಇವತ್ತಿನ ದಿನ?
CBI ಕೂಡ ಅದ್ರ ಬಗ್ಗೆ 2024 ಆಗಿರ್ತಕ್ಕಂಥದ್ದು ಏನ್ ಇಶ್ಯೂ ಆಗಿದೆ ಅದ್ರ ಬಗ್ಗೆ ಹೇಳ್ತಾ ಇಲ್ಲ. ಈಗ ಮತ್ತೆ 2026 ಮತ್ತೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇವತ್ತು ಇದೆಲ್ಲದಕ್ಕೆ ಕಾರಣ ಪ್ರಧಾನಮಂತ್ರಿ ಅವರ ಒಂದು ಅಜ್ಞಾನ ಕಾರಣ, ಇದಕ್ಕೆಲ್ಲದಕ್ಕೂ ಕೂಡ ಜೊತೆಗೆ ಅನುಭವದ ಕೊರತೆ ಕಾರಣ, ಇವರು ಒಂದು ವೈಫಲ್ಯ, ಕೇಂದ್ರ ಸರ್ಕಾರದ ವೈಫಲ್ಯ ಕಾರಣ ಅಂತ ಹೇಳ್ತೀನಿ. ನಾನು ಒಂದು ಹೇಳ್ತೀನಿ, ಎಕನಾಮಿಕ್ಸ್ ಅರ್ಥ ಮಾಡ್ಕೋಬೇಕು. ಆರ್ಥಿಕತೆ ಹೆಂಗಂದ್ರೆ ಇವತ್ತು ಯಾವ ತರ ಇದು ನೋಡ್ರಿ, ಇದು ನಮ್ದು ಬಾಡಿ ಒಳಗೆ ಇರ್ತಕ್ಕಂಥ ಒಂದು ಬ್ಲಡ್ ಯಾವ ತರ ಪಂಪ್ ಮಾಡಬೇಕು, ಮನುಷ್ಯನ ಆರೋಗ್ಯ ಹಂಗೆ ಹಣಕಾಸನ್ನ ಯಾವ ತರ ನಾವು ಮ್ಯಾನೇಜ್ ಮಾಡಬೇಕು, ಯಾವ ತರ ನಾವು ಪಂಪ್ ಮಾಡಿ ಇಡೀ ಒಂದು ದೇಶನ ಸುರಕ್ಷಿತವಾಗಿ ಇರ್ಬೇಕು ಅನ್ನೋದು ಜ್ಞಾನ ಇವತ್ತು ಹಣಕಾಸು ಸಚಿವರಲ್ಲಿ ಕೂಡ ಇಲ್ಲ. ಅದ್ರ ಬಗ್ಗೆ ಕೊರತೆ ಎದ್ದು ಕಾಣ್ತಾ ಇದೆ. ಅದ್ರ ಬಗ್ಗೆ ಇವತ್ತು ಯಾವ್ದಾದ್ರು ಕೇಳಿದ್ರೆ ಒಂದು ಎವರಿ ಲಿಸನರ್ ಇಸ್ ದ ಗುಡ್ ಡಿಸಿಷನ್ ಮೇಕರ್. ಅವ್ರಿಗೆ ಏನಾದ್ರು ವಿರೋಧ ಪಕ್ಷ ಹೇಳ್ತಾರೆ ಅಂದ್ರೆ ಮೈಕ್ ಆನ್ ಮಾಡ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಈ ಪರಿಸ್ಥಿತಿಗೆ ತಂದು ನಿಂತಿದೆ. ಯಾವಾಗ್ಲೂ ನಮಗೆ ಕಾಣ್ಬೇಕಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಇಲ್ಲಿ ಕೂಡ ಒಂದು ವಿರೋಧ ಪಕ್ಷ ನಾಯಕರಂದ್ರೆ ಒಂದು ಶಾಡೋ ಚೀಫ್ ಮಿನಿಸ್ಟರ್ ಇದ್ದಂಗೆ, ಅಲ್ಲಿ ಕೂಡ ಶಾಡೋ ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಕೇಳಬೇಕು ಮಾತುಗಳು ವಿರೋಧ ಪಕ್ಷ. ಅವಾಗಲೇ ಒಂದು ಗುಡ್ ಆಡಳಿತ ಆಗೋದು. ಅದೇ ಆಗಿರೋದು, ಅದೇ ಅಜ್ಞಾನನೇ ಇವತ್ತು ದೇಶದ ಕತ್ಲಾಗಿ. ಇವತ್ತು ನೋಡ್ರಿ, ನಿಮ್ಮ ಅದಕ್ಕೆ ಕೇಳಕ್ ಕೇಳ್ತೀನಿ, 218 ಲಕ್ಷ ಕೋಟಿ ಸಾಲ ಆಗಿದೆ ದೇಶದ. ಅದ್ರ ಬಗ್ಗೆ ಮಾತಾಡ್ತಾ ಇದಾರ, ಡೆವಲಪ್ಮೆಂಟ್ ಬಗ್ಗೆ ಮಾಡ್ತಾರ, ಆತ್ಮನಿರ್ಭರ್ ಬಗ್ಗೆ ಮಾತಾಡ್ತಾ ಇದಾರ. ಆಮೇಲೆ ಅವರೇ ಹೇಳಿದ್ರು 2013ರಲ್ಲಿ ನಿಮ್ಮ ತಾಳಿ ತಗೊಂತಾ ಇದಾರೆ ಎಲ್ಲ ಅಂತೇಳಿ ಗುಜರಾತ್ನಲ್ಲಿ ಹೇಳಿದ್ರು. ಅದ್ರ ಬಗ್ಗೆ ಇವತ್ತು ಬಂಗಾರ ಕೊಂಡ್ಬೇಡ್ರಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಮಾತಾಡ್ಬೇಕಿದೆಲ್ಲ ಇವತ್ತಿನವರೆಗೆ ನಿಮ್ಮ ಎದುರಿಗೆ ನಾನು ಹೆಂಗ್ ಮಾತಾಡ್ತಾ ಇದ್ದೀನಿ, ನಂಗೆ ಪ್ರೆಸ್ ಮೀಟ್ ಅನ್ನ ಮಾಡಿದ್ದಾರೆ ಇವತ್ತಿನ ದಿನ. ನೀವು ಕಳೆದ ಕೂಡಲೇ ಬಂದು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಪ್ರೆಸ್ ಮೀಟ್ ಒಂದ್ ದಿವಸ ಮಾಡಿದಾರ ಇವತ್ತು ಸುಮಾರು 12 ವರ್ಷದಲ್ಲಿ. ಇದ್ರ ಬಗ್ಗೆ ತಾವು ಕೂಡ ತಮ್ದು ಜವಾಬ್ದಾರಿ ಇದೆ. ತಾವು ಕೇಳಂತ ಪ್ರಶ್ನೆ ಡೆಲ್ಲಿ ಒಳಗೆ ಕೂಡ ಮಾಡಬೇಕು. ಮಾಡಿ ನೀವೊಂದಂಗ ನಿಮ್ದು ಕೂಡ ಕಾರ್ಯನಿರ್ವಹಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮೊನ್ನೆ ಹುಬ್ಳಿಗೆ ಹೋಗ್ಬಿಟ್ಟು ಹೇಳ್ತೀನಿ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಇವತ್ತು ನಾನೆಲ್ಲ ಹುಬ್ಳಿಗೆ ಹೋಗ್ಬಿಟ್ಟು ಮೊನ್ನೆ 6ನೇ ತಾರೀಕು ಸೌತ್ ವೆಸ್ಟರ್ನ್ ರೈಲ್ವೆಗೆಲ್ಲ ನಾನು ಮಾತಾಡಿ ಬಂದಿದ್ದೀನಿ. ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ ಎಲ್ಲ ಮುಗಿತಾ ಇದ್ದಾವೆ, ಎಲ್ಲ ಕಂಪ್ಲೀಟ್ ಆಗಿ. ರೈಲ್ವೆ ಪ್ರಾಜೆಕ್ಟ್ಸ್ಗೆ ನಾಳೆ 9 ಗಂಟೆಗೆ ಇದೀ ರೈಲ್ವೆ ಟೀಮ್ ಇಲ್ಲಿಗೆ ಬರ್ತಾ ಇದೆ. ಜನರಲ್ ಮ್ಯಾನೇಜರ್ ವಿತ್ ಟೀಮ್ ಬಳ್ಳಾರಿಯಿಂದ ಶುರು ಮಾಡ್ತಾ ಇದೀವಿ ನಾವೆಲ್ಲ ಕಂಪ್ಲೀಟ್ ಆಗಿ. ಇವತ್ತು ನಮ್ಮ ಮೋತಿ ಬ್ರಿಡ್ಜ್ ಇರ್ಬೋದು, 2 ಲೈನ್ ಹೊಸಪೇಟೆಯಿಂದ ಬಳ್ಳಾರಿಗೆ ಮಾಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ರೇಡಿಯೋ ಪಾರ್ಕ್ ROB ಇರ್ಬೋದು, ಯಾವ್ಯಾವ ಪ್ರಾಜೆಕ್ಟ್ಸ್ ಇದಾವೆ ಎಲ್ಲ ಕಂಪ್ಲೀಟ್ ಆಗಿ ಬಳ್ಳಾರಿ, ಅಖಂಡ ಬಳ್ಳಾರಿ ಜಿಲ್ಲೆ ಅಂದ್ರೆ ಹೊಸಪೇಟೆ, ವಿಜಯನಗರ ಮತ್ತು ಇದು ಸೇರಿಬಿಟ್ಟು ನಾಳೆ ಕಂಪ್ಲೀಟ್ ಆಗಿ ಒಂದು ದಿನದ್ದು ಕಂಪ್ಲೀಟ್ ಆಗಿ ಮೀಟಿಂಗ್ ನಡೀತಾ ಇದಾವೆ. ನೀವು ಕೂಡ ನಮ್ಮ ಜೊತೆಗೆ ಬರ್ಬೇಕು. ಎಲ್ಲರೂ ಕೂಡ ಕಂಪ್ಲೀಟ್ ರೈಲ್ವೆ ಆಫೀಸರ್ಸ್ ಎಲ್ಲ ಆಲ್ ಟೀಮ್ ಬರ್ತಾ ಇದೀವಿ ಬಳ್ಳಾರಿ ನಾಳೆ 9 ಗಂಟೆಗೆ. ಈಗ ನಾನು ತಗೊಂಡ್ಬಿಟ್ಟು ಅದನ್ನ ಏನು ಇನ್ಬ್ಯಾಲೆನ್ಸ್ ಆಗಿದೆ ಅದನ್ನ ಸರಿ ಮಾಡ್ತಕ್ಕಂಥದ್ದು ನಾನು ಮಾಡ್ತೇನೆ. ನಾಳೆ ನೀವು ಕೂಡ ಬರ್ಬೇಕು. CSR ಬೇಡಿಕೆ ಇತ್ತು, ನಾವೆಲ್ಲ ದಾವಣಗೆರೆಗೆ ಹೋಗ್ಬೇಕಾಗಿತ್ತು. ನಾನೊಬ್ಬ ಸಂಸದನಾಗಿ ಅದನ್ನ ಪಾರ್ಲಿಮೆಂಟ್ ಅಲ್ಲಿ 0 ಅವರ್ಸ್ ನಲ್ಲಿ ರೈಸ್ ಮಾಡಿದ್ದೆ. ಇದಕ್ಕೆ ಮನವಿ ಮಾಡಿ ಇವತ್ತು ಶೋಭಾ ಮೇಡಮ್ ಅವರು ಕೂಡ ಮಾತಾಡಿದ್ವಿ ಎಲ್ಲ. ಇವತ್ತು ಕಂಪ್ಲೀಟ್ ಆಗಿ ಚಿಕ್ಕಬಳ್ಳಾಪುರ ಒಂದು ನಮ್ದು ESI ಹಾಸ್ಪಿಟ್ಲು ಇವತ್ತು ಭೂಮಿ ಪೂಜೆ ಆಗಿರ್ತಕ್ಕಂಥದ್ದು. ನಿಜವಾಗ್ಲೂ ಒಬ್ಬ ಸಂಸದನಾಗಿ ಏನ್ ಮಾಡ್ಬೇಕು ಆ ಕಾರ್ಯ ನಿರ್ವಹಿಸಿದೀನಿ. ಇದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ನಮ್ಮ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲ ಇಲ್ಲ. 20 ಕೋಟಿ ನೋಡಿ, ಇವಾಗ ಎಲ್ಲವೂ ಕೂಡ ಕೆಲವೊಂದೆಲ್ಲ CSR ಕಮಿಟ್ಮೆಂಟ್ಸ್ ಎಲ್ಲವೂ ಇರ್ತವೆ. ನಾವು ಕಣ್ಣಿಗೆ ನೋಡಿದ್ದೆ ಸರಿ ಅಂತ ಹೇಳ್ತಂಗಿಲ್ಲ. ಕುಂತ್ಕೊಂಡು ಇಲ್ಲಿ ನೋಡ್ರಿ, ಇಲ್ಲಿ 30 ಕೋಟಿ ರೂಪಾಯಿ 23 ಕೋಟಿ ರೂಪಾಯಿ ಮಲ್ಟಿ ವಿಲೇಜ್ ಸ್ಕೀಮಿಗೆ ಕೊಟ್ಟಿದ್ದಾರೆ. ಇದೆಲ್ಲ ತೋರಣಗಲ್ಲು ಕುಡಿಯೋ ನೀರಿಗೆ ಕೊಟ್ಟಿದ್ದಾರೆ ಎಲ್ಲದೂ ಕೂಡ. 23 ಇಲ್ಲ ಐತೆ ನೋಡ್ರಿ, ಇದು ಕೂಡ ಐತೆ. ಹೌದು, ಜಿಂದಾಲ್ CSR ನಾಗೆ 23 ಕೋಟಿ ತೋರಣಗಲ್ಲು ಸೇರಿದಂತೆ ಇದಕ್ಕೆಲ್ಲ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ. ಇಲ್ಲಿದೆ ನೋಡಿ ಸರ್. ಈಗ CSR ಗೂ ಮತ್ತು ತೆರಿಗೆಗೆ ಸಂಬಂಧನೇ ಇಲ್ಲಲ್ಲ ಸರ್? ಐ ಆಮ್ ನಾಟ್ ಟೆಲ್ಲಿಂಗ್ ದ CSR ಅಲ್ಲ, ಅದು ಆಕ್ಚುಲಿ ಇದಾವೆ. ಇವತ್ತು ಯಾವ್ಯಾವ ಬ್ಯಾಲೆನ್ಸ್ ಇದಾವೆ ಸಂಬಂಧಪಟ್ಟ ಅಧಿಕಾರಿಗಳ ಕಡೆ ತಗೊಂಡ್ಬಿಟ್ಟು ಅದೇನೇನ್ ಫಾರ್ಮಾಲಿಟೀಸ್ ಅದ ಮುಗಿಸ್ಕೊಂಡು ಏನೇನ್ ಇರ್ತದನ್ನ ಕಡ್ಡಾಯವಾಗಿ ಕಾಲಕ್ಕೆ ತಕ್ಕಂತೆ ಕಟ್ಟಬೇಕು ಸರ್. ಅದು ಗೈಡ್ ಲೈನ್ಸ್ ಏನೇನಿದೆ ಎಂತವಿದಾವೆ ಎಲ್ಲ ವೆರಿಫೈ ಮಾಡೋಕೆಲ್ಲ. ಈಗ ನೋಡಿ, ಕೆಲವೊಂದೆಲ್ಲ ನಾನು ಹೇಳೋದು ಕೆಲವೊಂದು ಎಕ್ಸಾಮ್ಷನ್ಸ್ಗಳು ಇರ್ತಾವೆ. ಗೌರ್ಮೆಂಟ್ ಕಡೆಯಿಂದ ಒಂದು ಇಂಡಸ್ಟ್ರಿ ಮಾಡ್ತಾರಂದ್ರೆ ಅದು ಇದಂತ ಕೂಡ ಇರ್ತವೆ. ನಾವೆಲ್ಲ ಪ್ರತ್ಯಕ್ಷವನ್ನು ನೋಡಿದ್ನ ಪ್ರಮಾಣಿಸಿ ನೋಡಿ ಏನ್ ಸಾಧ್ಯ ಬಾಧ್ಯ ಸಂಬಂಧಪಟ್ಟ ಮಾತಾಡಿ ಅದನ್ನ ನ್ಯಾಯ ಕೊಡಿಸಂತ ಕೆಲಸ ಮಾಡ್ತೇವೆ. ಈಗ ಅಧಿಕಾರಿಗಳು ಹೇಳಿದಾರೆ ಸರ್ ಕ್ಲಿಯರ್ ಆಗಿ, ನಾವೇನಪ್ಪ ಜನಕ್ಕೆ ಸರ್ಕಾರಕ್ಕೆ ಮುಟ್ಟಬೇಕಾಗಿರೋದು ಏನೇನಾದ್ರು ಮುಟ್ಸಂತ ಕೆಲಸ ನಾವು ಮಾಡ್ತೇವೆ. ಜನಪ್ರತಿನಿಧಿಗಳಿಗೆ ಯಾಕೆ ಜಿಂದಾಲ್ ಮೇಲೆ ನೋಡಿ, ನಾವು ಶಾಸನ ರಚನೆ ಮಾಡೋರು ಯಾವಾಗ್ಲೂ ಕೂಡ. ನಾವು ಶಾಸನ ರಚನೆ ಮಾಡೋದು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಳೋದು ಜಿಲ್ಲಾಡಳಿತ ಇರ್ತೈತೆ, ಅವ್ರದ್ದು ಇರ್ತಾರೆ, ಸಂಬಂಧಪಟ್ಟ ಅಧಿಕಾರಿ ಇರ್ತಾರೆ. ಅವ್ರ ಗಮನಕ್ಕೆ ತಗೊಂಡ್ಬರ್ತೇವೆ. ಅದೇನ್ ಕ್ರಮ ಕೈಗೊಳ್ತಾರೆ ಕ್ರಮ ಕೈಗೊಳ್ತಾರೆ ಎಲ್ಲದು ಕೂಡ. ಯಾವ್ದು ಪ್ರೂಫ್ ಯಾರ್ದಾಗ ನಾವು ಫೋನ್ ಮಾಡಿದೀವ, ಯಾರಿಗ ನಾವು ವಕಾಲತ್ ಹಾಕ್ಸಿದ್ವಿ ಅದನ್ನ ನೋಡಿ. ಇವತ್ತಿನವರೆಗ ಅದೇ ನಾವ್ ಯಾವ್ದೇ ರಾಜಕಾರಣ ಇರಲಿ, ರಾಜಕಾರಣ ದೇವ್ರ ಕೆಲಸ ಅಂತ ಮಾಡಿದೀವಿ. ಅದ್ರಾಗೆ ಕೆಲವೊಂದೆಲ್ಲ ಗೈಡ್ಲೈನ್ಸ್ಗಳು ಇರ್ತವೆ, ಕೆಲವೊಂದು ಕಣ್ಣಿಗೆ ಕಾಣ್ಲಾರ್ದು ಎಲ್ಲ ಇರ್ತಾವೆ. ಎಲ್ಲದು ಕೂಡ ಕಣ್ಣಿಗೆ ಕಾಣ್ಲಾರ್ದು ಮೀನ್ಸ್ ಏನಪ್ಪಾ ಅಂತಂದ್ರೆ ನಾವು ತಿಳ್ಕೊಂಬೋ ಎಲ್ಲ ಇರ್ತಾವೆ. ಎಲ್ಲದು ತಿಳ್ಕೊಂಡು ನಾವ್ ಏನ್ ಸಂಬಂಧಪಟ್ಟಿರೋದು ಅದು ಡಾಕ್ಯುಮೆಂಟ್ ತೊಗೊಂಡು ಮಾಡ್ತೇವೆ. ಅದು ಯಾವುದೇ ಕಾರಣಕ್ಕೂ
ಸರ್ಕಾರಕ್ಕೆ ಮುಟ್ತಕ್ಕಂಥದ್ರಾಗ ಅದ್ರಾಗ ಕಾಂಪ್ರಮೈಸೇ ಇಲ್ಲ, ಯಾವುದಕ್ಕೂ ಬಿಡೋದು ಇಲ್ಲ. ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಒಂದು ಶಕ್ತಿ ಇದ್ದಂಗೆ. ಒಂದು ಮಾತಿನಲ್ಲಿ ಹೇಳ್ಬೇಕಂದ್ರೆ ಕಾರ್ಯಕರ್ತರಿಗೆ, ಲೀಡರ್ಸ್ಗೆ, ಈ ಪಕ್ಷಕ್ಕೆ ಅವ್ರ ಅಧ್ಯಕ್ಷರಾದ ಮೇಲೆ ಎಲ್ಲ ಶಕ್ತಿ ತುಂಬಿದ್ದು ಅವರೇ ಅಂತ ಕಂಠಘೋಷವಾಗಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಾಹೇಬರಿಗೆ ದುರ್ಗಮ್ಮ ತಾಯಿ ಆಶೀರ್ವಾದ ಇದೆ, ಆಶೀರ್ವಾದದಿಂದ ಬೆಳೆ ಬೆಳೀತಾರೆ. ಅವ್ರು ಏನು ಕನಸಿದೆ ನೆನಸಾಗ್ತದೆ, ಆ ನೆನಸನ್ನ ಆ ತಾಯಿ ಆಶೀರ್ವಾದ ಏನು ಮಾಡ್ತದೆ ಅವತ್ತು ಆ ತಾಯಿ ಮುಡುಪು ಏನಿದೆ ಅವತ್ತು ಮುಡಿಸ್ತೀವಿ. ಆ ತಾಯಿ ನಮ್ಮ ಬೆನ್ನೆಯಿಂದ, ನಮ್ಮ ಸಾಹೇಬ್ರ ಬೆನ್ನೆಯಿಂದ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಿ.ಕೆ. ಶಿವಕುಮಾರ್ ಅಂದ್ರೆ ನೀವೇ ಅಂತದ್ರಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ಯಾವಾಗವರು ಅವರು ಸಿಎಂ ಅಲ್ಲ ಸರ್, ಇಲ್ಲ, ಅದೆಲ್ಲ ಹೈಕಮಾಂಡ್ ನೋಡ್ಕೊಂತ. ಹೈಕಮಾಂಡ್ ಇವತ್ತು ಅವ್ರ ಹುಟ್ಟಿದ ಹಬ್ಬದ ದಿನ. ಯಾವುದು ಕೂಡ ಭಗವಂತನಿಗೆ, ಪೂಜಾರಿಗೆ ಗೊತ್ತು, ಭಗವಂತನಿಗೆ ಭಕ್ತನಿಗೆ ಗೊತ್ತು. ಅದೇ ಪೂಜಾರಿ ಹಿಂದೆ ಇದ್ದಾರೆ, ಭಕ್ತ ಹಿಂದೆ ಮುಂದೆ ಇದ್ದೀನಿ, ನಮಗೆ ಗೊತ್ತು. ಅದು ಆ ಸಂದರ್ಭ ಬಂದಾಗ ನಾವ್ ಹೇಳ್ತೀವಿ. ಈ ಹಿಂದೆ ಕೂಡ ಹೇಳ್ತೀರಿ ಸರ್, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ಲಿ ಅಂತ ಸಂದರ್ಭ ಬರದೆ ಕಂಟಿನ್ಯೂ ದಿವಸಗಳಂತೂ ಹೋಗ್ಲೇಬೇಕಲ್ಲ. ಅಲ್ಲ ಸರ್, ಈ ಹಿಂದೆ ಕೂಡ ಡಿ.ಕೆ.ಸಿ ಸಿಎಂ ಆಗ್ಲಿ ಅಂತ ಪೂಜೆ ಮಾಡಿಸಿದ್ರಿ, ಮತ್ತೆ ಇವಾಗ್ಲೂ ಕೂಡ ಅದೇ ರೀತಿ ಏನಾದ್ರು? ಇಲ್ಲ, ನಾವು ಬರ್ತ್ಡೇ ಹಮ್ಮಿಕೊಂಡಿದೀವಿ. ಇವತ್ತು ಬರ್ತ್ಡೇ ಪ್ರೋಗ್ರಾಮ್ ಹಮ್ಮಿಕೊಂಡಿದ್ದೀವಿ.